ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬಾರ್ಲಿ ರೊಟ್ಟಿ. ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮೊದಲಿಗೆ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 3/4 ಕಪ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. ನೀರು ಕುದಿಯುವಂತ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಅದನ್ನ ಕರಗಿಸ್ಕೋಬೇಕಾಗುತ್ತೆ. ಉಪ್ಪೆಲ್ಲ ಕರಗಿದ್ಮೇಲೆ ನೋಡ್ತಾ ಇರ್ಬೋದು. ಇವಾಗ ಬಾರ್ಲಿ ಹಿಟ್ಟನ್ನ ನಾನು 1 ಕಪ್ ಅಷ್ಟು ಹಾಕೋತಾ ಇದ್ದೀನಿ. ಇದು ರೆಡಿಮೇಡ್ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ. ಬೇಕಿದ್ರೆ 1 ಕಪ್ ಅಷ್ಟು ಬಾರ್ಲಿ ಹಿಟ್ಟನ್ನ ಹಾಕೊಂಡು ಒಂದ್ 2 ನಿಮಿಷ ಹಾಗೇನೆ ಕುದಿಯೋದಕ್ಕೆ ಬಿಟ್ಬಿಡೋಣ. ಅದಾದ್ಮೇಲೆ ನಾವು ಇವಾಗ ಮರ್ಚಕಾಯಿ ಏನಿದೆ ಅದರಲ್ಲಿ ನಾನು ತಿರುವು ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು. ಚೆನ್ನಾಗಿ ಮುದ್ದೆನ ಯಾವ ರೀತಿ ತಿರುಗ್ತೀವಿ ಆ ರೀತಿಯಾಗಿ ಚೆನ್ನಾಗಿ ತಿರುವು ಹಾಕೊಳ್ಳಿ. ತಿರುವು ಹಾಕೊಂಡ್ಮೇಲೆ ಇದನ್ನ ಚೆನ್ನಾಗಿ ಹಾಗೇನೆ ನಾದ್ಕೊಳ್ಳಿ. ನಾದ್ಕೊಂಡ್ಮೇಲೆ ಇದನ್ನ ಒಂದ್ 2 ನಿಮಿಷ ಹಾಗೇನೆ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಇದು ತಣ್ಣಗಾಗೋದ್ಮೇಲೆ ನೋಡಿ ಇದನ್ನ ಒಂದು ಬೌಲ್ಗೆ ಹಾಕೋತಾ ಇದೀನಿ. ಹಿಟ್ಟನ್ನ ಕೈನ ಸ್ವಲ್ಪ ತ್ಯಾವನ ಮಾಡ್ಕೊಂಡು ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ನಾವು ಚಪಾತಿಗೆಲ್ಲ ಯಾವ ರೀತಿಯಾಗಿ ನಾದ್ಕೋತೀವೋ ಅದೇ ರೀತಿಯಾಗಿ ನಾವು ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಚೆನ್ನಾಗಿ ಬಾರ್ಲಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಇದನ್ನ ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಉಂಡೆಗಳಾಗಿ ಮಾಡ್ಕೋತಾ ಇದ್ದೀನಿ. ಮತ್ತೆ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟಲ್ಲಿ ಹೋಳಿಸ್ಕೊಂಡು ಮಾಮೂಲಿ ಚಪಾತಿ ಮತ್ತೆ ಎಲ್ಲ ಚಪಾತಿ ಪೂರಿ ಎಲ್ಲ ಯಾವ ರೀತಿಯಾಗಿ ಲಟ್ಟಿಸ್ತೀವಿ ಆ ರೀತಿಯಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ಅಕ್ಕಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ಲಟ್ಟಿಸ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಗಲವಾಗಿ ಲಟ್ಟಿಸ್ಕೊಳ್ಳಿ. ನೋಡ್ತಾ ಇರ್ಬೋದು. ಇದೇ ರೀತಿಯಾಗಿ ನಾನು ಎಲ್ಲಾ ಬಾರ್ಲಿ ರೊಟ್ಟಿನೂ ಮಾಡಿಟ್ಕೊಂಡಿದ್ದೀನಿ. ಇವಾಗ ಹೆಂಚು ಕೂಡ ಚೆನ್ನಾಗಿ ಕಾದಿದೆ. ಮಾಡಿಟ್ಕೊಂಡಿರುವಂತಹ ಬಾರ್ಲಿ ರೊಟ್ಟಿನ ಹಾಕೊಂಡು ಸ್ವಲ್ಪ ತ್ಯಾವದ ಬಟ್ಟೆನ ಮಾಡ್ಕೊಂಡು ಮೇಲ್ಗಡೆ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಂಡ್ರೆ ನಮ್ಗೆ ರೊಟ್ಟಿ ಅನ್ನೋದು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಹೇಳಿ ನೋಡ್ತಾ ಇರ್ಬೋದು. ಇವಾಗ 2 ಕಡೆನೂ ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನಮ್ಗೆ ಬಾರ್ಲಿ ರೊಟ್ಟಿ ರೆಡಿ ಆಯ್ತು. ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಜೊತೆಗೂ ಚೆನ್ನಾಗಿರುತ್ತೆ. ಹುಚ್ಚಲ್ ಚಟ್ನಿ ಪುಡಿ ಇರುತ್ತೆ ನೋಡಿ. ಮತ್ತೆ ಹುಚ್ಚಲ್ ಚಟ್ನಿನೂ ಕೂಡ ಮಾಡ್ತೀವಲ್ಲ ನೋಡಿ. ಅದಕ್ಕೆ ತುಪ್ಪ ಹಾಕೊಂಡು ತಿಂತಿದ್ರೆ ಸಖತ್ತಾಗಿರುತ್ತೆ ಟೇಸ್ಟ್ ಅಂತಾನೆ ಹೇಳ್ಬೋದು. ಬಾರ್ಲಿ ರೊಟ್ಟಿ ಅಂತೂ ತುಂಬಾ ಒಳ್ಳೇದು ಹೆಲ್ದಿಗೆ ಅಂತಾನೆ ಹೇಳ್ಬೋದು. ಒಂದು ಬಾರ್ಲಿ ರೊಟ್ಟಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ.